ಏನಾಗಿರ್ಬೇಕು? ಪಾತ್ರೆ ಖಾಲಿ ಆಗಿರ್ಬೇಕು. ಬೋಗಾಣಿ ಖಾಲಿ ಆಗಿರೋ ಬೋಗಾಣಿ ನೀರನ್ನೆಲ್ಲ ತುಂಬಿಸ್ಕೊಂಡು ಬರ್ತತೆ. ತುಂಬಿಸ್ಕೊಂಡು ಬಂದು ಏನು ಮಾಡ್ತತೆ? ಆ ನೀರನ್ನ ಭದ್ರಪಡಿಸ್ತದೆ. ಇವಾಗ ನಾವು ನೀರು ಹಿಡಿತೀವಿ, ಏನು ಮಾಡ್ತೀವಿ? ಬೋಗಣುಗಳೆಲ್ಲ ಅವಾಗಿನ ಕಾಲದಾಗ ದೊಡ್ಡ ದೊಡ್ಡ ಬೋಗಣುಗಳು ಇರ್ತಿದ್ವು, ಅವ್ರು ತುಂಬಿಸ್ತಿದ್ರು. ಎದಕ್ಕೆ? ಭದ್ರಪಡಿಸ್ತಿದ್ರು. ಯೂಸ್ ಮಾಡೋಕ್ಕನಾಗ ಭದ್ರಪಡಿಸ್ತಿದ್ರೆ. ಇವಾಗೂ ನಾವು ನೀರು ಭದ್ರಪಡಿಸ್ತೀವೇ ಇಲ್ಲ, ಸ್ಟಾಕ್ ಇಡ್ತೀವೇ ಇಲ್ಲ. ಹಂಗ ನೀರನ್ನ ಭದ್ರಪಡಿಸಕ ಈ ಬೋಗಣಿ ಉಪಯೋಗ ಆಗ್ತದೆ. ಆಗಿನ ಕಾಲದಾಗ ನೋಡ್ರಿ, ಮತ್ತೆ ಇವಾಗ ಸ್ಟೀಲ್ ಇವೆಲ್ಲ ಬಂದವ. ಆಗಿನ ಕಾಲದಾಗ ಏನಿತ್ತು ಹೇಳು? ರಾಗಿದು, ಹೌದಾ? ಮತ್ತು ಇತ್ತಡಿದು ಅವೇ ಇದ್ದಿದ್ದು ಅವಾಗ. ಇವಾಗ ಸ್ಟೀಲ್ ಯಾವಾಗಿತ್ತ? ಸ್ಟೀಲ್ ಇದ್ದಿಲ್ಲ. ರಾಗಿ ಬೋಗಣುಗಳೆಲ್ಲ ಇಟ್ಟು ಅದ್ರಾಗ ನೀರು ತುಂಬಿಸ್ತಿದ್ರು. ಇತ್ತಡಿವೆಲ್ಲ ಇಟ್ಟು ಅದ್ರಾಗ ನೀರು ತುಂಬಿಸ್ತಿದ್ರು. ಎದಕ್ಕೆ ಹೇಳು? ಆ ನೀರು ಪ್ಯೂರಿಫೈ ಮಾಡ್ತದೆ. ಅದು ಅದ್ರಾಗಿರೋ ನೀರು ಕುಡಿದ್ರೆ ಒಳ್ಳೆಯ ಆರೋಗ್ಯಕ್ಕೆ. ಎದಕ್ಕೆ ಹೇಳಿ? ಅದ್ರಾಗಿರೋ ಬ್ಯಾಕ್ಟೀರಿಯಾಗಳೆಲ್ಲ ಇದು ಸಾಯಿಸ್ತದೆ. ಇದು ಈ ರಾಗಿ ಆಗಲಿ, ಅದೇ ರೀತಿ ಈ ಒಂದು ಇತ್ತಡೆ ಆಗಲಿ, ಏನಾಗ್ತದೆ ಹೇಳು? ತಾಮ್ರ ಅಂತಾರೆ ಕನ್ನಡದಲ್ಲಿ. ಇದು ಏನು ಮಾಡ್ತದೆ ಗೊತ್ತಾ? ಆ ನೀರಿನಾಗಿರೋಂಥ ಕೆಟ್ಟದೆಲ್ಲ ಕಲ್ಮಶನೆಲ್ಲ ತೆಗಿತತೆ, ನೀರನ್ನ ಪ್ಯೂರಿಫೈ ಮಾಡ್ತದೆ. ಪ್ಯೂರಿಫೈ ಮಾಡೋಕ್ಕದು ಸ್ಟಾಕ್ ಇಡ್ತಾರೆ ಅನ್ಮತ್ತೆ. ಒಂದು 3 hours 4 hours ಇಟ್ಟಾರ ಅನ್ಕೋ, 3-4 ಗಂಟೆ ಇಟ್ಟಾರ ಅನ್ಕೋ ನೀರು ಅದ್ರಾಗ, ಅದು ಅವಾಗ ನೀರು ಫುಲ್ ಪ್ಯೂರ್ ಆಗ್ಬಿಡ್ತಾವೆ. ಹಂಗ ನಿನ್ನಲ್ಲಿ ಸ್ಟಾಕ್ ಇರಬೇಕು. ನೀರು ನಿನ್ನಲ್ಲಿ ಬಂದಾಗ, ನಿನ್ನಲ್ಲಿ ಸ್ಟಾಕ್ ಇದ್ದಾಗ ಹೆಂಗೆ ಅದು ಪ್ಯೂರಿಫೈ ಮಾಡ್ತತೋ, ಹೆಂಗೆ ಅದು ಒಳ್ಳೆಯದು ಮಾಡ್ತತೋ, ಹಂಗ ನಿನ್ನಲ್ಲಿ ಯಾರಾದರೂ ಸಾವಾಸ ಮಾಡ್ಯಾರ ಅನ್ಕೋ, ನಿನ್ನ ಜೊತೆಗೆ ಯಾರಾದರೂ ಸಾವಾಸ ಮಾಡ್ಯಾರ ಅನ್ಕೋ, ನೀನು ಹೆಂಗೆ ಕ್ರಿಸ್ತ ಸ್ವಭಾವದಲ್ಲಿ ಬಂದೆಯೋ ಹಂಗ ನಿನ್ನಲ್ಲಿ ಸ್ನೇಹ ಮಾಡಿದ್ರು ಕೂಡ ಆ ಸ್ವಭಾವದಲ್ಲಿ ಬರಬೇಕು. ಆಮೇನ್. ಇವಾಗ ನೀರು ಹೆಂಗೆ ಪ್ಯೂರಿಫೈ ಮಾಡ್ತತೋ, ಒಳ್ಳೇದು ಮಾಡ್ತತೋ, ನಿನ್ನಲ್ಲಿ ಸಾವಾಸ ಮಾಡೋರು ಕೂಡ ಆ ಗುಣಗಳು ಅವರಲ್ಲಿ ಬರಬೇಕು. ಒಬ್ಬೊಬ್ರು ಹೇಳ್ತಾರ, ನನ್ನ ಮಗ ಈ ಸ್ನೇಹಿತರ ಜೊತೆ ಹಿಡಿದು ಕೆಟ್ಟೋಗ್ಬಿಟ್ಟಾನ. ನೀನು ಅವ್ರ ಜೊತೆ ಹಿಡಿದು ಕೆಟ್ಟೋಗೋದಲ್ಲ, ನಿನ್ನ ಜೊತೆ ಅವ್ರು ಹಿಡಿತಾರಲ್ಲ ಅವರು ನಿನ್ನಂಗ ಬರಬೇಕು. ಆಮೇನ್. ನಿನ್ನ ಸ್ನೇಹ ಮಾಡಾರಲ್ಲ, ಹೆಂಗಾದ್ರೂ ಈ ಒಂದು ಇತ್ತಡಿನಲ್ಲಿ, ಈ ಒಂದು ತ್ರಾಮದಲ್ಲಿ ಯಾವಾಗಾದ್ರೂ ನೀರು ಬರ್ತಾವೋ, ನೀರು ಹೆಂಗ ಪ್ಯೂರ್ ಆಗ್ಬಿಡ್ತಾವೋ, ಹಂಗ ನಿನ್ನ ಸ್ನೇಹ ಮಾಡಿದವರು ನಿನ್ನ ಒಂದು ದಾರಿಗೆ ಬರಬೇಕು. ನೀನು ಹೆಂಗೆ ಜೀವಿಸ್ತಿದೀಯ, ಹೆಂಗೆ ದೇವ್ರಿಗೆ ಇಷ್ಟಾನುಸಾರ ನೀನು ಜೀವಿಸ್ತಿದೆಯೋ ಆ ರೀತಿ ಅವರು ಜೀವಿಸ್ಬೇಕು. ಆಮೇನ್. ಅವ್ರ ಸ್ವಭಾವಗಳಾಗ ನಾವು ಹೋಗ್ಬಾರ್ದು. ಇವಾಗ ನಮ್ಮ ಬಗಲಿಗೆ ಇದ್ದಾರೆ, ನಾವು ಜೀವಿಸ್ತಿರೋದೇ ಲೋಕದಾಗ, ಹೌದಾ? ನಮ್ಮ ಬಗಲಿಗಿರೋ ಸ್ನೇಹಿತರು ಲೋಕಸ್ಥರೇ ಇರ್ತಾರ, ನಮ್ಮ ಸುತ್ತಮುತ್ತಲಿರೋರು ಲೋಕಸ್ಥರೇ ಇರ್ತಾರ. ಇವಾಗ ಅವ್ರಿಂದ ನಾವು ದೂರ ಇರೋಕೆ ಆಗ್ತದ? ಆಗದ್ರೆ ದೂರ ಇರ್ಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕು ಹೇಳು? ಅಡವಿಗೆ ಹೋಗ್ಬೇಕು. ಅಡವಿನಾಗ ಹೋಗಿ ನಾವು ಒಬ್ಬರೇ ಇರ್ಬೇಕು. ಇರೋಕೆ ಆಗೋದಿಲ್ಲ. ಇವು ನಾವು ಲೋಕದಾಗ ಇದೀವಿ ಅಂದರೆ ಬಗಲಿಗಿರೋರು ಲೋಕಸ್ಥರೇ ಇರ್ತಾರ, ನಮ್ಮ ಸ್ನೇಹ ಮಾಡೋರು ಕೂಡ ಲೋಕಸ್ಥರೇ ಇರ್ತಾರ. ಈ ಲೋಕಸ್ಥರು ಇದ್ರೆ ಕೂಡ ನಾವು ಲೋಕಾಸ್ಥರು ಹೆಂಗೆ ಜೀವಿಸ್ತಾರಂಗ ನಾವು ಜೀವಿಸ್ಬಾರ್ದು. ನಾವೆಂಗೆ ಜೀವಿಸ್ತಾ ಇದೀವೋ ದೇವ್ರಿಗೆ ಇಷ್ಟಾನುಸಾರವಾಗಿ, ಹಂಗ ಅವರು ನಮ್ಮ ಒಂದು ಗುಣಗಳಾಗ ನಾವು ಹೆಂಗೆ ಜೀವಿಸ್ತಾ ಇದೀವಿ, ನಾವು ಹೆಂಗೆ ದೇವ್ರಿಗೆ ಇಷ್ಟಾನುಸಾರವಾಗಿ ದೇವ್ರ ಸಾಕ್ಷಿ ಜೀವಿಸ್ತದೆ, ಆ ರೀತಿ ಅವರು ಕೂಡ ಜೀವಿಸುವಂತೆ ನಾವು ಮಾಡಬೇಕು. ಆಮೇನ್. ನಮ್ಮ ಗುಣಗಳು ಹೆಂಗಿರ್ಬೇಕು ಹೇಳು? ದೇವ್ರಿಗೆ ಇಷ್ಟಾನುಸಾರ ಗುಣಗಳಿರಬೇಕು. ನಮ್ಮ ಗುಣಗಳು ಅವ್ರಿಗೆ ಕಾಣಬೇಕು. ಅರೆ, ಎಷ್ಟು ದೇವ್ರಿಗೆ ಸಾಕ್ಷಿಯಾಗಿ ಜೀವಿಸ್ತದಾರಪ್ಪ, ಎಷ್ಟು ದೇವ್ರಿಗೆ ಮಹಿಮಕರವಾಗಿ ಜೀವಿಸ್ತಾರಪ್ಪ. ಬಾ, ಒಂದು ಟೈಮಲ್ಲಿ ಗಳ ಅರಸಿಲ್ಲಪ್ಪ. ಇವಾಗ ಎಷ್ಟು ಸನಿಯತೆ, ಎಷ್ಟು ವಿಧೇಯತೆ, ಎಷ್ಟು ಓರ್ಪು, ಎಷ್ಟು ಸಹನೆ, ಹೆಂಗೆ ಇವ್ರಲ್ಲಿ ಬಂದದ್ದು? ದೇವ್ರಲ್ಲಿದ್ದೆಲ್ಲ ಇವ್ರಲ್ಲಿ ಬಂದಿರೋದು. ಹಂಗಂದ್ರೆ ನಾವು ಕೂಡ ಆ ರೀತಿಯಾಗಿ ಜೀವಿಸ್ಬೇಕು. ಇವ್ರು ಹೆಂಗೆ ಜೀವಿಸ್ತದಾರ ಆ ರೀತಿ ನಾವು ಜೀವಿಸ್ಬೇಕು. ನಮ್ಮನ್ನು ನೋಡಿ ಅವರಲ್ಲಿ ಮಾರ್ಪು ಬರಬೇಕು. ನೀನು ಎಲ್ಲಿರ್ತೀಯೋ ಆ ಪ್ರಾಂತ ಎಲ್ಲ ಏನಾಗಿರ್ಬೇಕು ಹೇಳು? ಕ್ರಿಸ್ತ ಸ್ವಭಾವದಲ್ಲಿ ಬರುವಂತ ನೀನು ಪ್ರಭಾವಿತ ಮಾಡ್ಬೇಕು. ಆಮೇನ್. ಒಬ್ಬರಿರಲಿ, ನಾನು ಏನು ಮಾಡ್ತೀನಿ ಅಂದನ, ದೇಶನೇ ರಕ್ಷಿಸ್ತೀನಿ ಅಂತ ಹೇಳೋಣ. ನಿನ್ನ ಒಬ್ಬಳಿದ್ದ ನಿನ್ನ ಪ್ರಾಂತ ಎಲ್ಲ ಏನಾಗಬೇಕು? ರಕ್ಷಣೆಯಲ್ಲಿ ಬರಬೇಕು. ಆ ರೀತಿ ನಾವು ಜೀವಿಸುವಂಥವ್ರಾಗಿರ್ಬೇಕು. ಅದು ನಮ್ಮಲ್ಲಿ ಕಾಣಬೇಕು, ಪ್ರಭಾವಿತ ಮಾಡಬೇಕು. ಒಬ್ಬರನ್ನಾದ್ರೂ ಪ್ರಭಾವಿತ ಮಾಡಬೇಕು. ಛಲ ಇಟ್ಕೋಬೇಕು. ದೇವಾ, ನಾನು ಜೀವಿತ ನಾನು ನೋಡಿ ಒಬ್ಬರನ್ನ ಮಾರ್ಬೇಕಯ್ಯ. ನಾನು ಅವ್ರನ್ನಂಗೆ ಹೋಗ್ಬಾರ್ದ. ಅವ್ರು ಹೆಂಗೆ ಜೀವಿಸ್ತವ್ರು ಹಂಗೆ ನಾವು ಹೋಗಿವ ಅನ್ಕೋ, ಅವ್ರನ್ನಂಗೆ ನಾವು ನಡೆದೀವಿ ಅನ್ಕೋ, ನಿನ್ನಲ್ಲಿ ವಾಕ್ಯ ಏನಾಗ್ತದೆ? ಕೆಲಸ ಮಾಡ್ತಿಲ್ಲ. ಸ್ಟಾಕ್, ನಿನ್ನ ಹೆಂಗೆ ಸ್ಟಾಕ್ ಇಟ್ಕೊಂಡು ಅದನ್ನ
ನೀರು ಯಾವಾಗ ಕೆಟ್ಟ ನೀರು ಇದ್ರಾಗ ಬಂದ್ರೆ ಕೂಡ ಏನಾಗ್ತದೆ, ಅದು ಪ್ಯೂರಿಫೈ ಆಗ್ತದೆ. ಕೆಟ್ಟ ಸ್ನೇಹ ನಿನ್ನ ಹತ್ರ ಬಂದ್ರೆ ಕೂಡ ನೀನು ಕೆಟ್ಟ ಸ್ನೇಹನ ಮಾಡಿಸ್ಬೇಕೆ ತಪ್ಪ ನೀನು ಕೆಡಬಾರ್ದು. ಹಲ್ಲೆಲೂಯಾ. ಕೆಟ್ಟ ಸ್ನೇಹ, ನೀನು ಕಾಲೇಜ್ಗೆ ಓದ್ತಿರ್ತಿ, ಕಾಲೇಜ್ನಾಗ ಇರ್ತೀರಿ, ನಾನಾ ರಕ ಫ್ರೆಂಡ್ಸ್ ಬರ್ತಿರ್ತಾರ, ನಾನಾ ರಕ ಸ್ಕೂಲ್ನಲ್ಲಿ ಫ್ರೆಂಡ್ಸ್ ಆಗ್ತಿರ್ತಾರ. ಆ ಕೆಟ್ಟ ಫ್ರೆಂಡ್ಸ್ ನೋಡಿ ಆ ಕೆಟ್ಟ ಸ್ವಭಾವಗಳು ನಿಮ್ಮಲ್ಲಿ ಬರಬಾರ್ದು. ನಿಮ್ಮ ಸ್ವಭಾವಗಳು, ಕ್ರಿಸ್ತ ಸ್ವಭಾವಗಳು ನಿಮ್ಮಲ್ಲಿ ಏನು ನೀವು ಧರಿಸ್ಕೊಂಡಿರೋ ಆ ಸ್ವಭಾವಗಳು ಅವ್ರನ್ನಲ್ಲಿ ಬರುವಂತೆ ಮಾಡಬೇಕು. ಆಮೇನ್. ಆ ರೀತಿ ಪ್ರಭಾವಿತ ಮಾಡಬೇಕು.